ಪಾಠದ ನಗರದ ಲೇಖಕರ ಅವರ ಕುರಿತ ಒಂದು ಕಿರು ಪರಿಚಯ ಅಂದ್ರೆ ಕೃತಿಕಾರರ ಪರಿಚಯ ಅಂತಂದು ನಿಮ್ಮ ಸಂಖ್ಯೆ 6 ಇದೆ. ಇದೆಲ್ಲ ಓದೋ ಕಟ್ಟೇರಿ ಓದಂದೆ. ಸಾಕ್ಷಿ ಮರುಳಯ್ಯ ಶ್ರೀ ಸಾಸರು ಶಿವರುದ್ರಯ್ಯ ಮರುಳಯ್ಯ ಇವರು ಸಾಮಾನ್ಯ ಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು ಸಾಮಾನ್ಯ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಮತ್ತು ಸಾಮಾನ್ಯ ಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ ಈ ಪಾಠದ ಲೇಖಕರು ಸಾಸಿ ಮರಳಯ್ಯ ಅಂತಂದ್ರು. ಸಾಸಿ ಅಂತಂದ್ರೆ ಶ್ರೀ ಸಾಸಲು ಮರುಳಯ್ಯ ಮರಳಯ್ಯ ಅಂತ. ಇವರು ಮೂಲತಃ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನ 1956ರಲ್ಲಿ ಪಡೆದುಕೊಂಡರು. ಮುಂದೆ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎನ್ನುವಂತಹ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದುಕೊಂಡರು ಅಂತಂದು. ಮುಂದೆ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯ ವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು 5/2/2016ರಂದು ಪ್ರಸ್ತುತ ಈ ಪ್ರಜಾನಿಷ್ಠೆ ಎನ್ನುವಂತಹ ಈ ಗದ್ಯ ಭಾಗವನ್ನ ಸಾಸಿ ಮರಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಮ್ಮ 9ನೇ ತರಗತಿ ಮಟ್ಟಗಳ ಪಠ್ಯದಲ್ಲಿ ನಿಗದಿಪಡಿಸಿದ್ದಾರೆ ಅಂತಂದು. ಇಷ್ಟು ಅವರ ಕಿರುಪರಿಚಯ ನಿಮಗೆ ಗೊತ್ತಿರಲಿ ಅಂತಂದು. ಮುಂದೆ ಇಡೀ ಈ ಪಾಠದಿಂದ, ಯಾವ ಪಾಠದಿಂದ? ಪ್ರಜಾನಿಷ್ಠೆ ಎನ್ನುವ ಈ ಪಾಠದಿಂದ ನಾವು ಏನನ್ನ ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದಕ್ಕಾಗಿ ಒಂದು ಆಶಯವನ್ನು ನಿಮಗಲ್ಲೇ ಇಟ್ಟಿದ್ದಾರೆ. ಆಶಯ ಏನು ಅನ್ನೋದನ್ನ ಓದುವ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಆತನ ಮಹಾರಾಣಿ ಶಾಂತಲಾದೇವಿ. ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಕರ್ನಾಟಕವನ್ನ ಆಳಿಸತಕ್ಕಂತಹ ಅನೇಕ ರಾಜರುಗಳು, ಅದರಲ್ಲಿ ವಿಶೇಷವಾಗಿ ಹೊಯ್ಸಳರು ಕೂಡ ಹೌದು. ಹೊಯ್ಸಳರು, ಚಾಲುಕ್ಯರು, ಶಾತವಾಹನರು, ಬಾದಾಮಿ ಹೆಸರತ್ತಿಲ್ಲ ಅವರೆಲ್ಲರೂ ಹೌದು. ಅದರಲ್ಲಿಯೂ ವಿಶೇಷವಾಗಿ ರಾಜ ವಿಷ್ಣುವರ್ಧನ ಅಂತಂದು. ಈ ವಿಷ್ಣುವರ್ಧನ ತುಂಬಾ ಪ್ರಜೆಗಳ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ಉಳ್ಳಂತ ಒಬ್ಬ ರಾಜ. ಯಾಕಂದ್ರೆ ಇಂಥ ರಾಜನ ಒಬ್ಬ ಹೆಂಡತಿ ಯಾರಪ್ಪ ಅಂತಂದ್ರೆ ಶಾಂತಲೆ ಅಂತಂದ್ರೆ. ಯಾಕಂದ್ರೆ ರಾಜ ತಾನು ಗೆದ್ದು ಬಂದಿರತಕ್ಕಂತಹ ಪ್ರದೇಶದ ಮೇಲೆ ಒಂದಿಷ್ಟು ಶಿಸ್ತನ್ನ ಅಲ್ಲಿ ಅಂದ್ರೆ ರಕ್ಷಣಾ ನೀಡೋದಕ್ಕೆ ಏನ್ ಮಾಡ್ತಾನೆ, ಅವನು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಆತನ ಹೆಂಡತಿಯಾಗಿರ್ತಕ್ಕಂಥ ಯಾರ ಶಾಂತಲೆ, ಅವಳು ಕೂಡ ತುಂಬಾ ಪ್ರಜೆಗಳ ಮೇಲೆ ಮಾಡ್ತಾರ ಅವಳು ನಿಷ್ಠೆಯನ್ನ ಉಳ್ಳಂತಹ ಆ ಹೆಣ್ಣು ಮಗಳು ಮಾರು ವೇಷದಲ್ಲಿ ಏನ್ ಮಾಡ್ತಾರ ತನ್ನ ಸಾಮ್ರಾಜ್ಯದಲ್ಲಿ ಸಂಚರಿಸ್ತಾ ಹೋದವಳು. ಮಾರು ವೇಷ ಗೊತ್ತ ನಿಮಗೆ? ಬೇರೆ ಅಂದ್ರೆ ಗಂಡು ಹುಡುಗಿಯನ್ನ ತಗೊಂಡು ತನ್ನ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾ ಅವಳು ಹೋಗ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ
ಒಂದು ಹಳ್ಳಿಗೆ ಹೋಗ್ತಾಳ ಅವಳು. ಆ ಹಳ್ಳಿ ಯಾವುದು ಏನು ಅನ್ನೋದನ್ನ ನೀವು ಪಾಠಕ್ಕೆ ಹೊಂದುತ್ತಾಗ ನೋಡೋಣ ಅಂತ. ಅಲ್ಲಿ ಆ ಊರಲ್ಲಿರ್ತಕ್ಕಂತಹ ಜನ ಎಲ್ಲ ಸೇರ್ಕೊಂಡು ಒಂದು ಅರಳಿ ಮರದ ಕಟ್ಟೆ ಕೆಳಗೆ ಏನ್ ಮಾಡ್ತಾರೆ, ಕುತ್ಕೊಂಡು ಪಂಚಾಯತಿ ತೀರ್ಪನ್ನ ನೀಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾರು ವೇಷದಲ್ಲಿ ಹೋಗಿರ್ತಕ್ಕಂತಹ ಈ ಹೆಣ್ಣು ಮಗಳು ಯಾರು, ಶಾಂತಲೆ. ಹಾಗಾದ್ರೆ ಅಲ್ಲಿ ಸಿಕ್ಕಿರುವಂತಹ ಸಂಪತ್ತು ಭೂಮಿಯಿಂದ ಅದು, ಹಾಗಾಗಿ ಇದು ರಾಜ್ಯದ ಖಜಾನೆಗೆ ಬೇಡ, ಹಾಗಾದ್ರೆ ಊರಿನ ಉದ್ಧಾರಕ್ಕಾಗಿ ಇರಲಿ ಅಂತ ಮಾಡ್ತಕ್ಕಂಥ ತೀರ್ಪನ್ನ ಅವಳು ಕೊಡ್ತಕ್ಕಂತಹ ಸನ್ನಿವೇಶವನ್ನ ಈ ಪಾಠದಿಂದ ನಾವು ತಿಳಿದುಕೊಳ್ತಾ ಇದ್ದೇವೆ. ಹಾಗಾದ್ರೆ ಏನೇನು ಈ ಪಾಠದಲ್ಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಪ್ರವೇಶ ಅಂತ ಐತೆ ನೋಡಿ, ಆಯ್ತಲ್ಲಿ ಯಾರು ಬರ್ತೀರಿ? ತಪ್ಪದಂಗ ಓದ್ಬೇಕು, ಯಾಕೆ ಓದವ? ಪ್ರವೇಶ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯೂ ಕೂಡ ಒಂದು. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಹುಡುಕಿ ತೋರಿಸುವ ಸಾಹಿತ್ಯ ಪ್ರಕಾರ. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೆದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೋಡಬಹುದು. ಸರಿ, ಹಂಗಾರೆ ನಿಮಗೆ ಇಷ್ಟೊಂದು ಗೊತ್ತಿದೆ ಕನ್ನಡ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕಾದಂಬರಿನೂ ಕೂಡ ಒಂದು. ಹಾಗಾದ್ರೆ ಈ ಕಾದಂಬರಿಯಲ್ಲಿ ನಾವು ಮತ್ತೆ ಬೇರೆ ಬೇರೆ ಪ್ರಕಾರಗಳನ್ನ ನೋಡ್ತಾ ಹೋಗ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ ಯಾವ್ಯಾವ, ವಿಶೇಷವಾಗಿ ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೆದಾರಿ, ಹೀಗೆ ನಾನಾ ಬಗೆಯ ಪ್ರಕಾರದ ಕಾದಂಬರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಾದಂಬರಿಗಳಿಂದ ಸಾಮಾನ್ಯವಾಗಿ ಒಂದು ವಸ್ತುವು ಅಥವಾ ಒಂದು ದೇಶ ಅಥವಾ ಒಂದು ರಾಜ್ಯ ಅದರ ಇಡೀ ಚಿತ್ರಣವನ್ನೇ ಮಾಡ್ತಕ್ಕಂಥದ್ದು ಹೊರ ಹಾಕುವಂತ ಪ್ರಯತ್ನವನ್ನ ಇಲ್ಲಿ ಕಾಣಬಹುದು ಅಂತಂದ್ರೆ ಮುಂದೆ. ಬಿ ವೆಂಕಟಾಚಾರ್ಯ, ಬಿಲ್ವಾಡಿ ವೆಂಕಟರಾಯ, ಕೇರೂರ ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ ಕಾರಂತ, ಅನಕೃ ತರಾಸು, ಬಸವರಾಜ ಕಟ್ಟಿಮನಿ, ನಿರಂಜನ್, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ಸರಿ, ಹಂಗಾರೆ ಈಗ ನಾವು ಓದಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿರ್ತಾರೆ, ಅವರೆಲ್ಲರ ಕಾದಂಬರಿಗಳ ರಚನಾಕಾರರು ಅಂತಂದ್ರೆ ಅದರ ವಿಶೇಷವಾಗಿ ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೇರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ್ ಕಾರಂತ, ಅನಕೃ ತರಾಸು, ಬಸವರಾಜ ಕಟ್ಟಿಮನಿ, ನಿರಂಜನ್, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ್ ಎನ್ನುವಂಥವರು ಅವರು ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವುದಕ್ಕೆ ಒತ್ತು ನೀಡಿರ್ತಕ್ಕಂಥವ್ರು, ಕಾದಂಬರಿಗಳ ರಚನೆಗೆ ಒತ್ತನ್ನ ನೀಡಿರ್ತಕ್ಕಂಥವ್ರು. ಅದರಲ್ಲಿನೂ ವಿಶೇಷವಾಗಿ ಎಸ್.ಎಲ್. ಭೈರಪ್ಪ ಅಂತ ಹೆಸರು ಕೇಳಬೇಕು ಅನ್ಸುತ್ತೆ. ಎಸ್.ಎಲ್. ಭೈರಪ್ಪ ಈಗಲೂ ಕೂಡ ಇದ್ದಾರೆ. ಅವರು ಅದ್ಭುತವಾಗಿರ್ತಕ್ಕಂತಹ ಕಾದಂಬರಿಕಾರರ ರಚನಾಕಾರರು. ಮುಂದೆ ಡಾಕ್ಟರ್ ಸಾಸಿ ಮರಳಯ್ಯ ಅವರು ನಾಟ್ಯಮಯೂರಿ ಎನ್ನುವಂತಹ ಕಿರು ಕಾದಂಬರಿಯನ್ನ ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನ ಕುರಿತು ಬರೆದಿರುವುದಾಗಿದೆ. ಅದರಲ್ಲಿನ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು, ಪ್ರಜೆಗಳು ಸ್ವಾರ್ಥರಹಿತವಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜಭಕ್ತಿ ತೋರುವುದನ್ನ ಈ ಪಾಠದಿಂದ ನಾವು ತಿಳಿಯಬಹುದು. ಈ ಪಾಠದಲ್ಲಿ ತಿಳಿಯಬಹುದು ಅಂತ ಒಟ್ಟಾರೆಯಾಗಿ ಇಡೀ ಈ ಪಾಠ ಇದೊಂದು ಕಿರು ಕಾದಂಬರಿ. ಇದು ಹಾಗಾದ್ರೆ ಸಾಸಿ ಮರಳಿನವರು ಬರ್ತಕ್ಕಂತಹ ಈ ಕಿರು ಕಾದಂಬರಿ ಒಳಗ ಅವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಕೃತಿ ಯಾವ್ದಂದ್ರೆ ನಾಟ್ಯ ಮಯೂರಿ ಅಂತ. ಈ ನಾಟ್ಯ ಮಯೂರಿ ಎನ್ನುವಂತಹ ಕೃತಿಯಲ್ಲಿ ಕೆಲವೊಂದಿಷ್ಟು ಆಯ್ದ ಭಾಗಗಳನ್ನು ತೆಗೆದುಕೊಂಡು ಒಂದು ಹೆಸರು ಕೊಟ್ಟರೆ ಪ್ರಜಾನಿಷ್ಠೆ ಅಂತಂದ್ರೆ. ಹಾಗಾದ್ರೆ ಪ್ರಜಾನಿಷ್ಠೆ ಅನ್ನುವಂಥದ್ದು ವಿಶೇಷವಾಗಿ ಇಡೀ ಪಾಠ ಯಾರಿಗೆ ಮೀಸಲಂಗರಿದ್ದು, ಶಾಂತಲೆ. ಹಾಗಾದ್ರೆ ಅವಳು ಶಾಂತಲೆ ಒಬ್ಬ ನಾಟ್ಯ ರಾಣಿಯಾಗಿ, ಹಾಗಾದ್ರೆ ಅವಳು ಪ್ರಜೆಗಳ ಮೇಲೆ ಇರ್ತಕ್ಕಂಥ ನಿಷ್ಠೆ ಹೇಗಿತ್ತು, ಹಾಗಾದ್ರೆ ಪ್ರಜೆಗಳು ಕೂಡ ರಾಜ್ಯ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ಹೇಗೆ ಅವರು ಶ್ರಮಿಸ್ತಾ ಇದ್ರು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಈ ಪಾಠ ನಮಗೆ ತೋರಿಸ್ಕೊಡ್ತಾ ಇದೆ. ಸರಿ, ಬಾಯ್ಸ್ ಯಾರು ಓದ್ತೀರಪ್ಪಲ್ಲೇ? ಯಾರಿಲ್ಲ? ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಅವಣಿಸುತ್ತಿದ್ದರು. ಅವರಲ್ಲಿ
ಎಂಬುದನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದನು. ಕುಲೋತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶೆ ಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನ ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಅವಾಗ ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದನು. ಒಂದು ದೊಡ್ಡ ದಂಡ ಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇ ಬೇಕಾಯಿತು. ಇಷ್ಟಿದ್ರ ನೋಡ್ಕೊಳ್ಳಿ ಬಸಕಾರಿಗಿದೆ ಅಂತಂದ್ರೆ ಈಗ ಇಡೀ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧ ದೊರೆ ಯಾರಾಗಲೇ ವಿಷ್ಣುವರ್ಧನ ಅಂತಾರೆ. ಅಂದರೆ ಈ ವಿಷ್ಣುವರ್ಧನ ಅವನ ಕೀರ್ತಿ ಯಶಸ್ಸು ಮೇಲಕ್ಕೆ ಹೋದಂತೆ ಪರ ರಾಜ್ಯಗಳೇನ್ ಮಾಡ್ತಾರೆ ಇವನ ಮೇಲೆ ಕಣ್ಣನ್ನ ಕೆಂಪು ಮಾಡ್ಕೊಂಡವ್ರು. ನೋಡ್ರಿ, ಕಣ್ಣುಗಳು ಕೀಸುರಾದವು ಅಂತಂದು, ಕೀಸುರು ಅಂತಂದ್ರೆ ಕೆಂಪು. ದಿನೇ ದಿನ ಗಳಿಸಿದಂತೆ ಅಲ್ಲಿ ವಿಷ್ಣುವರ್ಧನ ಏನ್ ಮಾಡ್ತಾರೆ ಅವನ ಶಕ್ತಿ ಪ್ರಬಲವಾಗಿ ಮೇಲಕ್ಕೆ ಏಳ್ತಾ ಹೋಯ್ತು. ಹಾಗೆ ನೋಡಿ, ಪ್ರವರ್ಧಮಾನ ಅಂತಂದ್ರೆ ಆತನ ಬಲ ಮತ್ತು ಶಕ್ತಿ ಹೆಚ್ಚುತ್ತಾ ಹೋಯ್ತು. ಹಾಗಾಗಿ ವಿಷ್ಣುವರ್ಧನ ಭೂಪಾಲನನ್ನ ಬಡಿಯಬೇಕೆಂದು ಅನೇಕ ರಾಜ್ಯಗಳೇನ್ ಮಾಡ್ತಾರೆ ಒಗ್ಗಟ್ಟಾರು, ಅಂದ್ರೆ ಆವಣಿಸ್ತಾ ಇದ್ರು. ಅವ್ರು ಯಾರನ್ನು ಸೋಲಿಸ್ಲಿಕ್ಕೆ? ವಿಷ್ಣುವರ್ಧನನನ್ನ, ಅವನ ಶಕ್ತಿಯನ್ನ ಕಡಿಮೆ ಮಾಡಬೇಕು, ಅವನನ್ನ ಸೋಲಿಸ್ಬೇಕು ಅಂತಂದು ಆತನ ಅನೇಕ ವೈರಿ ರಾಜ್ಯಗಳೇನ್ ಮಾಡ್ತಾರೆ ಅವರ ಹವಣಿಸ್ತಾ ಇದ್ರು. ಹೀಗೆ ಹವಣಿಸುವಂತಹ ಸಂದರ್ಭದೊಳಗ ಅದರಲ್ಲಿ ನೋಡ್ರಿ, ಚೋಳಮಂಡಲದ ಕುಲೋತುಂಗ ಪ್ರಮುಖನಾದವನು. ಈ ಹೊಯ್ಸಳ ದೊರೆ ಯಾರ? ವಿಷ್ಣುವರ್ಧನ ಮೇಲೆ, ಆತನ ಮೇಲೆ ಯುದ್ಧವನ್ನ ಸಾರಬೇಕು, ಆತನನ್ನ ಸೋಲಿಸಬೇಕು ಅನ್ನುವಂತಹ ವೈರಿ ಸೈನಿಕರಲ್ಲಿ ಮೊಟ್ಟ ಮೊದಲಿನ ಯಾರಲ್ಲಿ ಚೋಳಮಂಡಲದ ದೊರೆ ಕುಲೋತುಂಗ ಅಂತಂದು. ಹಾಗಾದ್ರೆ ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಯಾರ ಸ್ವಾಧೀನದಲ್ಲಿರೋದು? ಕುಲೋತುಂಗ ಅನ್ನುವಂತ ಒಬ್ಬ ಅರಸನ ಕೈ ಕೆಳಗೆ ಆತನ ಸ್ವಾಧೀನದಲ್ಲಿ ಗಂಗರ ಸಾಮ್ರಾಜ್ಯ ಇತ್ತು ಅಂತಂದು. ಯಾಕಂತಂದ್ರೆ ನಿಮಗೆ ಒಂದು ಪಾಠ ಇದೆ, ನಿಮಗೆ ಬೆಳಗಿನ ಕಾರಣ ಜಯಪುರ ಅಂತಂದು. ಆ ಜೈಪುರದಲ್ಲಿ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು. ಇದರ ನಂತರ ಮುಂದೋಡ್ರಿ, ಅಲ್ಲಿ ಅದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಯಾರು ನೇಮಿಸಿದ್ರು? ಕುಲೋತುಂಗ ಎನ್ನುವಂತಹ ಈ ವ್ಯಕ್ತಿ ಗಂಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಮೇಲೆ ಅಲ್ಲಿಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಯಾರು ನೇಮಿಸಿದಾರ? ಅದಿಯಮನನ್ನ ನೇಮಿಸಿದ್ದ. ಕುಲೋತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತ ಖಂಡದ ಒಡೆತನವನ್ನ ಬಯಸುತ್ತಿದ್ದ ದುರಾಶಾ ಪಿಸಾಚಿ ಅಂತಂದ. ಯಾರ? ಕುಲೋತುಂಗ. ಅವನಿಗೇನು ತುಂಬಾ ಆಸೆ ತನಗೆ, ತನ್ನ ಇಡೀ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ಬೇಕು, ಅಖಂಡ ಭರತ ಖಂಡವನ್ನು ನಾನು ಗೆಲ್ಲಬೇಕು ಅನ್ನುವಂತ ಒಂದು ಹಂಬಲವನ್ನ, ಒಂದು ಆಶಾ ಪಿಸಾಚಿಯನ್ನ ಆತ ಹೊಂದಿದ್ದ. ಈ ಕಾರಣಕ್ಕಾಗಿ ಹೊಯ್ಸಳ ಸಾಮ್ರಾಜ್ಯವನ್ನ ತನ್ನ ವಶ ಮಾಡಿಸಿಕೊಳ್ಳಲೆಂದು ಆಶಿಸಿ ಅದಿಯಮನನ್ನ ಪ್ರಚೋದಿಸಿ ಯಾರ ಮೇಲೆ ಕಳಿಸಿದಾಗ ಅವನು ದ್ವಾರ ಸಮುದ್ರದ ಮೇಲೆ ಕಳಿಸ್ತಾ ಇದ್ದಾನೆ. ಹೀಗೆ ದ್ವಾರ ಸಮುದ್ರದ ಮೇಲೆ ಕಳಿಸಿದಂತ ಸಂದರ್ಭದಾಗ ಆರಂಭದಲ್ಲಿ ಏನ್ ಮಾಡ್ತಾರ? ಅದಿಯಮ ಒಂದಿಷ್ಟು ಮುಂಚೂಣಿಯನ್ನ ಸಾಧಿಸ್ತಾ ಹೋದ, ಒಂದಿಷ್ಟು ವಿಜಯಗಳನ್ನ ಸಾಧಿಸ್ತಾ ಹೋದ. ಚಿಕ್ಕ ಪುಟ್ಟ ದಾಳಿಗಳನ್ನ ನಡೆಸಿ ಅವನದರಲ್ಲಿ ವಿಜಯ ಸಾಧಿಸ್ತಾ ಹೋದ. ಮುಂದೆ ಒಂದು ದೊಡ್ಡ ದಂಡಯಾತ್ರೆಯನ್ನ ಕೈಗೊಂಡ. ಈ ದಂಡಯಾತ್ರೆಯನ್ನ ಕೈಗೊಂಡಂತಹ ಸಂದರ್ಭದೊಳಗ ಇತ್ತ ಹೊಯ್ಸಳ ದೊರೆಯಾಗಿರ್ತಕ್ಕಂಥ ವಿಷ್ಣುವರ್ಧನಿಗೆ ಗುಪ್ತಚರ ಮಾಹಿತಿ ಸಿಗಿತು. ಯಾವ ಮಾಹಿತಿ? ನಮ್ಮ ಸಾಮ್ರಾಜ್ಯದ ಮೇಲೆ ಕುಲೋತುಂಗ ಪಿತೂರಿ ಮಾಡಿ ಕಳೆದಿರ್ತಕ್ಕಂಥ ಅದಿಯಮನ ಒಂದು ಸೈನ್ಯ ನಮಗೆ ಬರ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಾಯಿತು. ಅವಾಗ ವಿಷ್ಣುವರ್ಧನ ಏನ್ ಮಾಡ್ತಾನೆ? ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಹೋದ. ಹೀಗೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಅಲ್ಲೇ ನೋಡ್ಕೊಳ್ತಾರೆ. ಶಕವರ್ಷ 1038ನೇ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕುತೋರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಹಾಗಾದ್ರೆ ಶಕ ವರ್ಷ ಅಂತಂದು ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನಿಮ್ಮ ಮನೆ ಬರುವಂತ ಲಗ್ನ ಪತ್ರಿಕೆಗಳಲ್ಲಿ ನೀವು ನೋಡ್ತಾ ಇರ್ತೀವಿ. ಅಲ್ಲಿ ಶಕ ವರ್ಷ, ಇಂಥ ವೈಶಾಖ, ಇಂಥ ತಿಥಿ ಗಳಿಗೆ ಅಂತ ಮಾತ್ರ ನಮೂದಿಸಿರ್ತಕ್ಕಂಥದ್ದನ್ನ ಕಾಣ್ತಾ ಇದ್ವಿ.
ಹಾಗೆ ಇಲ್ಲಿಯೂ ಕೂಡ 1038ನೆಯ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಎಂದು ದ್ವಾರ ಸಮುದ್ರದ ಸೇನೆ ಎಲ್ಲಿ ಹೊರಟಂಗರದ ತಲಕಾಡಿನ ಮೇಲೆ ಹೊರಟು. ತಲಕಾಡನ್ನ ಯಾರು ನೋಡ್ಕೊಳ್ತಾ ಇದ್ದಂಗರಲ್ಲಿ ಅಧಿಯಮ ಎನ್ನುವಂತವನ ನೋಡ್ಕೊಳ್ತಾ ಇದ್ದ. ಹೀಗೆ ತಲಕಾಡಿನ ಕಡೆಗೆ ಹೋಗ್ತಾ ಚೈತ್ರ ಯಾತ್ರೆ ಹೊರಟಿತು. ಹೋಗುವಾಗ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಎದುರಾಗ್ತದವು. ಯಾವಾಗ ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯಾತ್ರೆಗಳ ಯುದ್ಧ ನಡೆಯಿತು. ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಯಾರದರಲ್ಲಿ ಅಧಿಯಮ ಅಲ್ಲಿರ್ತಕ್ಕಂಥ ಯಾರ ಅಧಿಯಮ ಅವನು ಕಂಗಾಲಾದ. ಅಧಿಯಮ ಯುದ್ಧದಲ್ಲಿ ಏನ್ ಮಾಡ್ತಾನಗರ ಸಾವನ್ನ ಅಪ್ಪಿದ, ಮಡಿದ ಅಂತಂಗರ ಸಾವನ್ನ ಅಪ್ಪಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿರತಕ್ಕಂಥದ್ದು ಓಡ್ತು. ತಲಕಾಡಿನ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಏನ್ ಮಾಡ್ತಾರೆ ಜೈಕಾರಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಅಧಿಯಮ ಯಾರ ಸಂಚಿನಿಂದ ಅವನು ಯುದ್ಧಕ್ಕೆ ಹೋದಾಗ ಅವನು ಕುಲೋತುಂಗ ಎನ್ನುವಂತ ಅರಸನ ಕೈ ಸಂಚಿನಿಂದ ಹೋಗ್ತಾನೆ. ಆದ್ರೆ ಮೊದಲಿಗೆ ಒಂದಿಷ್ಟು ಜಯವನ್ನ ಸಾಧಿಸಿದ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ. ಯಾವಾಗ ವಿಷ್ಣುವರ್ಧನ ಗುಪ್ತಚರರಿಂದ ಮಾಹಿತಿಯನ್ನು ಪಡೆದುಕೊಂಡು ಅವನು ಯುದ್ಧಕ್ಕೆ ಸನ್ನದ್ಧನಾಗಿ ಅವನ ಮೇಲೆ ಯುದ್ಧಕ್ಕೆ ಹೋದ್ನೋ ಆ ಸಂದರ್ಭದಲ್ಲಿ ಅಧಿಯಮ ಏನ್ ಮಾಡ್ತಾನೆ ಸಾವನ್ನ ಅಪ್ತಾ ಇದ್ದಾನೆ. ಹೀಗೆ ಸಾವನ್ನ ಅಪ್ಪಿದಂತಹ ಸುದ್ದಿ ಕೇಳುತ್ತದೆ ಆತನ ಸೈನ್ಯ ತೆಗೆದು ಕಂಗಾಲಾಗಿ ಓಡ್ತು. ಹೀಗೆ ಕಂಗಾಲಾಗಿ ಓಡಿದ್ಮೇಲೆ ಅಲ್ಲಿರುವಂತಹ ಎಲ್ಲ ಕೋಟೆ ಪತ್ತರಗಳನ್ನ ವಿಷ್ಣುವರ್ಧನ ಏನ್ ಮಾಡ್ತಾನೆ ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಅವಾಗ ಯಾವಾಗ ವಿಷ್ಣುವರ್ಧನ್ ಜಯ ಸಾಧಿಸಿದ್ನೋ ಅವನ ಇಡೀ ಸೈನ್ಯ ಏನ್ ಮಾಡ್ತಾನೆ ಅವನ ಮೇಲೆ ಜೈಕಾರವನ್ನು ಹಾಕ್ಲಿಕ್ಕೆ ಆರಂಭಿಸ್ತು. ಏನ್ ಜೈಕಾರ ಅನ್ನೋದು ತಲಕಾಡುಗೊಂಡನಿಗೆ ಜಯವಾಗಲಿ, ತಲಕಾಡುಗೊಂಡನಿಗೆ ಜಯವಾಗಲಿ ಎಂಬ ಜೈಕಾರವನ್ನ ಹಾಕ್ಲಿಕ್ಕೆ ಆರಂಭಿಸಿದ್ರು ಅವರು. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಎಚ್ಚೆದೆಯ ಪಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಇಷ್ಟೆಲ್ಲ ಆದ್ಮೇಲೆ ಅಧಿಯಮನನ್ನ ಅಲ್ಲಿ ಯುದ್ಧದಲ್ಲಿ ಸೋಲಿಸಿ ಅವನು ಹತನಾದ್ಮೇಲೆ ಇಡೀ ಆ ಸಾಮ್ರಾಜ್ಯ ತಲಕಾಡ ನಗರ ವಿಷ್ಣುವರ್ಧನನ ಕೈವಶವಾಯಿತು. ವಿಷ್ಣುವರ್ಧನ ಕೈವಶವಾದ್ಮೇಲೆ ಆತನ ಹಿಂದಿರ್ತಕ್ಕಂಥ ಆತನ ಸೈನಿಕರ ನಗರ ಒಂದಿಷ್ಟು ಹುಮ್ಮಸ್ ಬಂತು. ಹಾಗಾದ್ರೆ ಇಡೀ ಆ ಸಾಮ್ರಾಜ್ಯವನ್ನ ಲೂಟಿ ಮಾಡಬೇಕು ಅಂತ ಮಾಡ್ತಾರೆ ಸೈನಿಕರು ಮನಸ್ಸು ಮಾಡಿದ್ರು. ಈ ಸಂದರ್ಭದಲ್ಲಿ ರಾಜ ಹೇಳ್ತಾನೆ ಏನಾರ ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಯಾವುದಕ್ಕೆ ಸೈನಿಕರು ಲೂಟಿ ಮಾಡಬೇಕು ಅಂತಂದು ಏನು ತಿಳ್ಕೊಳೋದಿಲ್ಲ, ಅದಕ್ಕೆ ಅವನ ಆಸ್ಪದವನ್ನ ಕೊಡಲಿಲ್ಲ. ಅದಕ್ಕೆ ಅವನೊಂದಿಷ್ಟು ವಿಚಾರಗಳನ್ನ ತಿಳಿಸ್ತಾನೆ ಅವ್ರಿಗೆ. ಏನು? ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ನಾವು ಈ ಸಂದರ್ಭದಲ್ಲಿ ಗೆದ್ದಿರ್ಬೋದು, ನಾವು ವಿಜಯ ಪತಾಕಿಯನ್ನ ಹಾರಿಸಿರ್ಬೋದು, ಆದರೆ ನಮಗೆ ಇದು ಮಾನವೀಯ ಮೌಲ್ಯಗಳನ್ನ ಅರಿಯುವಂತಹ ಒಂದು ಸಂದರ್ಭ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ನೋಡಿದ್ರೆ ಸತ್ವ ಪರೀಕ್ಷೆ ಒಳಗಾಗಬೇಡ್ರಿ ಅಂತ ಮಾಡ್ತಾರೆ. ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿದ. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿ ಲಭಿಸಿದ್ರು ಕೂಡ ಮನುಷ್ಯ ತನ್ನ ಮಾನವೀಯ ಮೌಲ್ಯಗಳನ್ನು ಮಾಡೋಣ ಗಾಳಿಯಲ್ಲಿ ತೂರಬಾರದು ಅಂತ ಮಾಡ್ತಾನೆ ತನ್ನ ಸೈನಿಕರಿಗೆ ತಿಳಿ ಹೇಳಿದವನು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯವನ್ನು ನಡೆಸೋದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯದಲ್ಲಿ ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ಏನ್ ಮಾಡಕಂಗಾರ ತಲಕಾಡಿನಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ತಮ್ಮವರೆಂದೇ ಮಾಡಕಂಗಾರ ಅವರನ್ನ ತಿಳಿದು ನಡೆದುಕೊಳ್ಳ್ರಿ ಅಂತ ಮಾಡ್ತಾನೆ. ಒಂದಿಷ್ಟು ಅವರಿಗೆ ತಾಕೀತನ್ನ ಮಾಡ್ತಾನೆ, ಒಂದಿಷ್ಟು ವಿಚಾರಗಳನ್ನ ತಿಳಿಸಿ ಹೇಳಿದವನು. ಅವರ ಈ ಮನೋಭೀತಿಯನ್ನ ದೂರ ಮಾಡಿ ಯಾರಂಗಾರ ತಲಕಾಡಿನಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ಅವರ ಮನಸ್ಸಲ್ಲಿ ಹುದುಗಿರ್ತಕ್ಕಂತಹ ದುಗುರಗಳನ್ನ ನೋವುಗಳನ್ನ ದೂರ ಮಾಡಿ
4 ದಿನಗಳ ಆದ ಮೇಲೆ ಪುನಃ ಎಲ್ಲಿಗೆ ಹೋಗೋಣ ನಾವು ಮತ್ತೆ ನನ್ನ ಸಾಮ್ರಾಜ್ಯಕ್ಕೆ ಹಿಂತಿರುಗೋಣ ಅಂತ ಏನ್ ಮಾಡ್ತಾನೆ ತನ್ನ ರಾಜರಿಗೆ ಹೇಳಿದ. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಯಾರು ಓದ್ತೀರಿ? ಓದಿಲ್ಲ ಮತ್ತೆ ಬಾಯ್ಸ್ ಕಡೆ ಯಾರು ಓದಲ್ಲ ನೀವು? ಸೃಷ್ಟಿ ತಗೋದು ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಏಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವು ಕೇಳಿ ಬರಲಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿದಿದ್ದಳು. ಆಗಾಗ ತಾನು ವೇಷ ಧರಿಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ಸರಿ, ಒಮ್ಮೆ ಏನಾಯ್ತು ಅದನ್ನ ನೋಡೋಣ. ಹೀಗೆ ತನ್ನ ಸೈನಿಕರಿಗೆ ವಿಷ್ಣುವರ್ಧನ ಏನ್ ಮಾಡ್ತಾನೆ ಅವನ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನ ಹೆಂಗ್ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾನೆ ಅವನ ನಿಯಮಗಳನ್ನ ಹೇಳಿದವನಿಗೆ. ಇದು ಆತನ ಜೊತೆಗೆ ಇರ್ತಕ್ಕಂತಹ ಎಲ್ಲ ಆ ಸೈನಿಕರಿಗೆ ಅಂತ ತಿಳಿಸ್ತು. ಒಪ್ಪಿಗೆ ಆಯ್ತು. ಒಪ್ಪಿಗೆ ಆದ್ಮೇಲೆ ನೋಡಿ ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು ದಂಡಾಧೀಶ ತುಂಗದೇವರು ಕೂಡ ಏನ್ ಮಾಡ್ತಾರೆ ಅನುಮೋದಿಸ್ತಾ ಇದ್ದಾರೆ. ಯಾರಾಗಲಿ ವಿಷ್ಣುವರ್ಧನನ ಸೈನ್ಯದಲ್ಲಿರ್ತಕ್ಕಂಥ ಯಾರಾಗರ ಮಹಾಮಂತ್ರಿ ಮತ್ತು ಸೇನಾಧಿ ನಾಯಕ ಅವರೆಲ್ಲರೂ ಏನ್ ಮಾಡ್ತಾರೆ ಮಹಾರಾಜರ ಮಾತಿನಂತೆ ಅನ್ನೋದು ನಡೆಯಲಿ ಅನ್ನೋದಕ್ಕೆ ಅನುಮೋದನೆಯನ್ನ ನೀಡಿದರು. ಇಷ್ಟೆಲ್ಲ ಆದ್ಮೇಲೆ ನೋಡಗ ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಹೆಂಗಾರ ವಿಷ್ಣುವರ್ಧನ ಯಾರ ಮೇಲೆ ಯುದ್ಧ ಮಾಡ್ತಾನೆ ಅವನು ತಲಕಾಡಿನ ಮೇಲೆ ಯುದ್ಧವನ್ನ ಮಾಡಿದ. ಅಲ್ಲಿರುವಂತಹ ರಾಜ ಯಾರಾಗಿದ್ದಂಗರಲ್ಲಿ ಅಧಿಯಮ ಅನ್ನುವಂತ. ಯಾಕಂದ್ರೆ ಈ ಅಧಿಯಮನನ್ನ ನೇಮಕ ಮಾಡಿರ್ತಕ್ಕಂಥವ್ರು ಯಾರಾಗಾರ ಕುಲೋತ್ತುಂಗ ಅಂತಂದು. ಯಾವಾಗ ಅಧಿಯಮ ಸೋತು ಅವನು ಮಣ್ಣಾದ್ನೋ ವಿಧಿವಶನಾದ್ನೋ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರ ಇಡೀ ಆ ತಲಕಾಡಿನಲ್ಲಿ ಪುನಃ ಶಾಂತಿ ನೆಲೆಸುವವರೆಗೆ ಒಂದು 4 ದಿನಗಳ ಕಾಲ ಆತನಲ್ಲಿ ತನ್ನ ಸೈನಿಕರ ಜೊತೆಗೆ ಅಲ್ಲಿ ವಾಸ್ತವ್ಯವನ್ನ ಹೊಡೆದವನು. ಈ ಸಂದರ್ಭದಲ್ಲಿ ತನ್ನ ಹೊಯ್ಸಳ ಸಾಮ್ರಾಜ್ಯದೊಳಗ ಯಾಕಂದ್ರೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕಾಗಿ ಯಾರು ಮಂತ್ರಿಗಳಲ್ಲಿ ಮಹಾರಾಣಿ ಶಾಂತಲಾದೇವಿ ಅಂತಂದ್ರು. ಯಾಕಂದ್ರೆ ಅವಳಿಗೆ ನೆರವು ನೀಡೋದಕ್ಕೆ ನೇಮಿತನಾಗಿದ್ದವನು ಯಾರು ಅಂದ್ರ ಯುವರಾಜ್ ಕುಮಾರ ಉದಯಾದಿತ್ಯ ಅಂತಂದ್ರು. ಹಂಗಾರೆ ಈ ಯುವರಾಜ್ ಕುಮಾರ್ ಉದಯಾದಿತ್ಯ ಶಾಂತಲೆ ಎಲ್ಲಿಗೆ ಹೋಗ್ತಾಳೋ ಪ್ರತಿಯೊಂದಕ್ಕೂ ಕೂಡ ನೋಡ್ತಕ್ಕಂಥ ಸಹಾಯವನ್ನ ನೀಡ್ತಾ ಇದ್ದ. ಈ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಸಮಸ್ತ ಹೊಯ್ಸಳ ಸೇನೆ ರಾಜ್ಯದಿಂದ ದೂರ ಹೋದಂತಹ ಸಂದರ್ಭದೊಳಗ ಪಕ್ಕದ ಪಾಳೆಗಾರರಾಗಲಿ ದುಷ್ಟರಾಗಲಿ ದೊಂಬಿಗಳನ್ನ ಏಳುವಂತದ್ದು ಸಹಜ. ಯಾಕಂತಂದ್ರೆ ರಾಜ್ಯ ಇಡೀ ಸೈನ್ಯವನ್ನ ತಗೊಂಡು ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದಂತಹ ಸಂದರ್ಭದೊಳಗ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಯಾರಾಗಾರ ಇವರು ಯಾರ್ಯಾರು ಒಂದು ಪಾಳೆಗಾರರು ಇಂತಿಷ್ಟು ಹಳ್ಳಿಗಳನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಮಂಡಲದ ನಾಯಕರು. ಆಮೇಲೆ ಕೆಲವೊಂದಿಷ್ಟು ಸಮಾಜ ಕಂಟಕ ಅಥವಾ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂತಹ ಕಿಡಿಗೇಡಿಗಳು ಅವ್ರು ದೊಂಬಿಯನ್ನು ಹೇಳಬಹುದು ಅನ್ನುವಂಥದ್ದು ಸಹಜವಾಗಿರುತ್ತೆ. ಆದ್ರೆ ಮಹಾರಾಣಿಯವರು ಕೈಯಲ್ಲಿ ದಂಡವನ್ನ ಹಿಡಿದು ಕುಳಿತಿರುವುದನ್ನ ಕೇಳಿದ ಕೂಡಲೇ ಯಾವ ಗದ್ದಲವೂ ಕೂಡ ಹೊಯ್ಸಳ ಸಾಮ್ರಾಜ್ಯದಲ್ಲಿ ನಡೆಯಲಿಲ್ಲ. ಮಹಾರಾಣಿ ಪರಿಸ್ಥಿತಿಯನ್ನ ಗೂಢಾಚಾರದಿಂದ ಅವಳು ಕೇಳಿ ತಿಳಿದುಕೊಳ್ತಾ ಇದ್ರು. ಯಾಕಂದ್ರೆ ಪ್ರತಿ ತನ್ನ ಸಾಮ್ರಾಜ್ಯದ ಮೂಲೆಗಳಲ್ಲಿಯೂ ಕೂಡ ಗೂಢಾಚಾರ್ಯರು ಬಂದು ಮಾಡ್ತಾ ಮಾಹಿತಿಗಳನ್ನ ಅವಳಿಗೆ ರವಾನೆಯನ್ನ ಮಾಡ್ತಾ ಇದ್ರು. ಆಗಾಗ ತಾವು ಕೂಡ ತನ್ನ ಸ್ತ್ರೀ ವೇಷವನ್ನ ಮರೆಮಾಚಿ ಪುರುಷ ವೇಷವನ್ನ ಧರಿಸಿಕೊಂಡು ಅವಳೇನ್ ಮಾಡ್ತಂದ್ರ ತನ್ನ ಹೊಯ್ಸಳ ಸಾಮ್ರಾಜ್ಯದ ಅನೇಕ ಭಾಗಗಳಿಗೆ ಅವಳು ಸಂಚರಿಸ್ತಾ ಇದ್ಲು. ಹೀಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ಒಮ್ಮೆ
ಹೀಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ಒಮ್ಮೆ ಏನಾಯ್ತು ನೋಡ್ರಿ. ತಾನು ಗಂಡುಡಿಗೆಯನ್ನು ಆ ಗಂಡುಡಿಗೆಯನ್ನು ಯುವರಾಜ ಕುಮಾರ ಉದಯಾದಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಹೊರಟಳು. ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳಗೊಳ, ಬಾಣವಾರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅದರ ಹೆಸರು ಬನದಮ್ಮನ ಹಳ್ಳಿ. ಹಾಗಾದ್ರೆ ಈ ರೀತಿ ತನ್ನ ಗಂಡ ತನ್ನ ರಾಜ್ಯವನ್ನು ಬಿಟ್ಟು ಸೈನ್ಯವನ್ನು ಕಟ್ಟಿಕೊಂಡು ಬೇರೆ ರಾಜ್ಯಗಳಿಗೆ ಯುದ್ಧಕ್ಕೆ ಮಾಡಕ್ಕೆ ಹೋದಂತಹ ಸಂದರ್ಭದೊಳಗ ಅಂದ್ರೆ ಇಡೀ ಆ ಸಾಮ್ರಾಜ್ಯದ ಮೇಲುಸ್ತುವಾರಿಯನ್ನ ಅಥವಾ ತಾನೇ ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಶಾಂತಲೆ ಅವರು. ಹೀಗೆ ವಿಷ್ಣುವರ್ಧನ ತಲಕಾಡಿನ ಮೇಲೆ ಹೋಗಿ ಯುದ್ಧ ಮಾಡಿ ಗೆದ್ದ ಮೇಲೆ ಅಲ್ಲಿ ಅವನು ವಾಸ್ತವ್ಯ ಹೂಡಿದ್ದಾರೆ 4 ದಿನಗಳ ಕಾಲ. ಆದ್ರೆ ಇತ್ತ ಈ ನಾಡಿನೊಳಗ ಹಂಗಾರೆ ಏನೇನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಮಾಡ್ತಾರ ಸ್ವತಃ ಹಂಗಾರೆ ಗಂಡು ಹುಡುಗಿಯನ್ನ ಹುಟ್ಟು ತನ್ನ ಯುವರಾಜನಾಗಿರ್ತಕ್ಕಂಥ ಉದಯಾದಿತ್ಯನ ಜೊತೆಗೂಡಿಕೊಂಡು ಕುದುರೆಯನ್ನು ಏನ್ ಮಾಡ್ತಾರ ಏರಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದವಳು. ಹೀಗೆ ಹೋಗುವಂತಹ ಸಂದರ್ಭದೊಳಗ ಒಮ್ಮೆ ಗಂಡು ಹುಡುಗಿಯನ್ನೊಟ್ಟು ಯುವರಾಜ್ ಕುಮಾರ್ ಉದಯಾದಿತ್ಯನನ್ನ ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ತನ್ನ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಯಾವ್ದಾರ ದ್ವಾರ ಸಮುದ್ರ, ಆ ದ್ವಾರ ಸಮುದ್ರದಿಂದ ದ್ವಾರ ಅಂದ್ರೆ ಬಾಗಿಲು, ದ್ವಾರ ಸಮುದ್ರದ ದ್ವಾರ ಬಾಗಿಲಿಂದ ಹೊರಟವಳು. ಹೀಗೆ ಹೊರಟಾಗ ನೋಡ್ರಿ, ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಕೆಲವೊಂದಿಷ್ಟು ಅವಳ ಹಳ್ಳಿಗಳನ್ನ ದಾಟಿ ಹೋಗ್ತಾಳೆ. ಯಾವ್ಯಾವ? ಬೆಳಗೋಳ ಮತ್ತು ಬಾಣಾವರ. ಈ ನಾಡುಗಳನ್ನ ದಾಟಿ ಅವತ್ತಿನ ಆ ಸಂಜೆ ಅವಳೇನ್ ಮಾಡ್ತಾರ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅವರ ಆ ಬಳಿ ಬಂದಂತಹ ಸಂದರ್ಭದೊಳಗ ಅಲ್ಲಿ ಇರುವಂತ ಊರು ಯಾವ್ದಪ್ಪ ಅಂತಂದ್ರೆ ಬನದಮ್ಮನ ಹಳ್ಳಿ ಅಂತಂದು. ಇದು ಗೊತ್ತಿರಲಿಲ್ಲ. ಯಾವ್ದಾಗ್ರದ ಬನದಮ್ಮನ ಹಳ್ಳಿ. ಇಲ್ಲಿಂದ ನಮಗೆ ಕಥೆ ಸ್ಟಾರ್ಟ್ ಆಗತ್ತೆ ಅವಳದೀಗ. ಯಾಕಂದ್ರೆ ಅವಳೇನು ಅಲ್ಲಿ ಬೆಳಗೋಳ ಮತ್ತು ಬಾಣಾವರ ಅನ್ನುವಂತ ನಾಡುಗಳನ್ನ ದಾಟಿ ಸಂಜೆ ಹೊತ್ತಾಯ್ತು. ಅವಳು ಸಂಜೆ ಹೊತ್ತು ಬಂದಂತಹ ಸಂದರ್ಭದೊಳಗ ತೆಂಗಿನ ಸೀಮೆ ಅಂತಂದು, ಸೀಮೆ ಅಂತಂದ್ರೆ ನಾಡು ಅಂತಂದು. ಹಾಗಾದ್ರೆ ತೆಂಗಿನ ಸೀಮೆಯನ್ನ ಸಂಚರಿಸಿ ಹೋಗುವಂತಹ ಸಂದರ್ಭದೊಳಗ ಅವತ್ತು ಅವಳಿಗೆ ಎದುರಾದಂತ ಒಂದು ಹಳ್ಳಿ ಯಾವ್ದಪ್ಪ ಅಂತಂದ್ರೆ ಬನದಮ್ಮನ ಹಳ್ಳಿ. ಬನದಮ್ಮನ ಹಳ್ಳಿಯಲ್ಲಿ ಏನಾಯ್ತು ನೋಡೋಣ. ಊರಾಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಮುಂದುವರೆಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು. ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನರು ಬಂದು ಒಂದು ಪಂಚಾಯಿತಿ ನೆರೆದಿದ್ದು ಕಂಡು ಬಂತು. ಯಾವುದೋ ಹಳ್ಳಿ ಜಗಳ ಇರಬೇಕೆಂದು ಅಂದುಕೊಂಡಳು ಶಾಂತಲೆ. ಆದರೆ ಅದು ಜಗಳವಾಗಿರಲಿಲ್ಲ, ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಅವತ್ತು ಸಾಯಂಕಾಲ ಬನದಮ್ಮನ ಹಳ್ಳಿಯಲ್ಲಿ ಪ್ರವೇಶ ಆಗ್ತಾ ಇದೆ. ಅಲ್ಲಿ ಪ್ರವೇಶ ಆದಂತಹ ಸಂದರ್ಭದೊಳಗ ನೋಡಿ, ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ನಗರದ ಬೆಳಗ್ತಾ ಇದೆ. ಭವ್ಯವಾಗಿ ಬೆಳಗ್ತಾ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಎತ್ತರದ ಒಂದು ಬನಶಂಕರಿ ದೇವಾಲಯವನ್ನ ನೋಡಿರೋರು. ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನ ಮುಂದುವರಿಸಲೆಂದು ಆಲೋಚಿಸಿ ಏನ್ ಮಾಡ್ತಾರೆ ಅವರಿಗೆ ಹೋಗ್ತಾ ಇದ್ದಾರೆ. ಹೀಗೆ ಅಲ್ಲಿಗೆ ಹೋಗುವಂತಹ ಸಂದರ್ಭದೊಳಗ ನೋಡಿ, ಆದ್ರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಆ ಊರಿನ ಯಾವ ಬನದಮ್ಮನ ಹಳ್ಳಿಯ ಊರಿನ ನೂರಾರು ಜನ ಏನ್ ಮಾಡ್ತಾರೆ ಬಂದು ಸೇರಿದ್ರು. ಅವರೆಲ್ಲ ಕೂತ್ಕೊಂಡು ಸೇರಿದ್ರು. ಅವರು ನೋಡೋದಕ್ಕೆ ಒಂದು ದಿನ ಪಂಚಾಯಿತಿ ತರ ಇರತಕ್ಕಂಥದ್ದು ಕಾಣಿಸ್ತಾ ಇತ್ತು. ಆದ್ರೆ ಹತ್ತಿರ ಹೋದಾಗ ಗೊತ್ತಾಯ್ತು ಅದೊಂದು ಪಂಚಾಯಿತಿ ಆಗಿರಲಿಲ್ಲ, ಯಾವುದೋ ಒಂದು ನ್ಯಾಯ ತೀರ್ಪನ್ನ ನೀಡೋದಕ್ಕಾಗಿ ಈ ಹೊಸ ಬಗೆಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಬೋದು ಅಂತಂದವಳಿಗೆ ಊಹೆ ಆಯ್ತು. ಹಾಗಾಗಿ ನೋಡಿ, ಆದ್ರೆ ಅದು ಜಗಳವಾಗಿರಲಿಲ್ಲ, ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನ ಪಡೆಯೋದಕ್ಕಾಗಿ ಅಲ್ಲಿ ಆ ಊರಿನ ಜನ ಏನ್ ಮಾಡ್ತಾರೆ ಬನಶಂಕರಿ ದೇವಸ್ಥಾನದ ಮುಂಭಾಗದ ಕಟ್ಟೆಯ ಮೇಲೆ ಸೇರಿರ್ತಕ್ಕಂಥದ್ದು ಅನ್ನೋದೊಳಗೆ ಗೊತ್ತಾಯ್ತು. ಮುಂದೆ ಅವಳು ಏನ್ ಮಾಡ್ತಾಳೆ ನೋಡಿ, ನಿಮಗೆ ಒಂದು ಚಿತ್ರ ಕಾಣಿಸ್ತಾ ಇದೆ ಕಾಣಿಸ್ತಾನೆ. ಅಲ್ಲಿ ಒಂದು ಮರ ಇದೆ, ಮರದ ಮುಂದೆ ಬನಶಂಕರಿ ದೇವಾಲಯ ಇದೆ. ಆ ಬನದಮ್ಮನ ಹಳ್ಳಿಯ ಜನ ಅಲ್ಲೆಲ್ಲರೂ ಸೇರಿದ್ದಾರೆ. ಒಬ್ಬ ವ್ಯಕ್ತಿ ಈ ಕಡೆ ಮರದ ಕೆಳಗೆ ಕಟ್ಟೆ ಇದೆ, ಕಟ್ಟೆಯ ಮೇಲೆ ಒಬ್ಬ ವ್ಯಕ್ತಿ ತಲೆ ಪೇಟವನ್ನು ಕಟ್ಟಿಕೊಂಡೇ ಮಾಡ್ತಾರೆ ಕುತ್ಕೊಂಡಿದ್ದಾನ. ಅವ್ರ ಮುಂದೆ
ಒಂದು ಕೊಪ್ಪರಿಗೆ ಇದೆ. ಅವ್ರ ಮುಂದೆ ಒಂದು ಕೊಪ್ಪರಿಗೆ. ಆ ಕೊಪ್ಪರಿಗೆಯ ಎದುರಿಗೆ ಇಬ್ಬರು ಅದಾರಲ್ಲ, ಅವ್ರು ಯಾರು ಏನದನ್ನ ನೋಡೋಣ. ಸರಿ, ಹೆಸರು ಗೊತ್ತಿಲ್ಲ. ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸದಂತೆ ದೂರದ ಹಿಪ್ಪೆಯ ಮರದ ಮರೆಯಲ್ಲಿ ನಿಂತು ಶಾಂತಲೆ ಮತ್ತು ಉದಯಾದಿಸರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಣೆಯನ್ನ ಆಲಿಸುತ್ತಿದ್ದರು. ನಮಗೆ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲಿ? ಪಂಚಾಯಿತಿ ಬನಶಂಕರಿ ದೇವಸ್ಥಾನದ ಹತ್ತಿರ ನಡೀತಾ ಇದೆ, ಒಂದು ಕಟ್ಟೆಯಲ್ಲ. ಈ ನ್ಯಾಯ ಬೇಡಿಕೆಯ ತೀರ್ಪುಗಳನ್ನ ನೀಡುವುದನ್ನ ಸ್ವತಃ ಮಾರು ವೇಷದಲ್ಲಿರ್ತಕ್ಕಂಥ ಯಾರ ಶಾಂತಲೆ ಮತ್ತು ಯುವರಾಜ್ ಕುಮಾರ್ ಆಗಿರ್ತಕ್ಕಂಥ ಉದಯಾದಿತ್ಯ ಅವರಿಬ್ಬರು ಏನ್ ಮಾಡ್ತಾರೆ? ಅವರು ಆ ಹಿಪ್ಪೆಳೆಯ ಮರದ ಪಕ್ಕದಲ್ಲಿ ಯಾರಿಗೂ ಕಾಣದ ರೀತಿ ಒಳಗೆ ನಿಂತುಕೊಂಡು ವೀಕ್ಷಣೆಯನ್ನ ಅವರ ಮಾಡ್ತಾ ಇದ್ರು. ಏನ್ರಪ್ಪ ದೈವದವರು ಏನ್ ಹೇಳ್ತೀರಾ ಹೇಳ್ರಿ. ಗಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ ಕೇತಮಲ್ಲ ನಾಯಕ ಅದೇ ಕಟ್ಟಿಯ ಮೇಲೆ ಕುಳಿತಿದ್ದ 10 ಜನರನ್ನ ಏನ್ ಮಾಡ್ತಾರೆ? ಕೇಳ್ತಾ ಇದ್ದಾರೆ. ಎಲ್ಲರೂ ಗುಂಡಾಸಗಳನ್ನ ಸುತ್ತಿಕೊಂಡಿದ್ದರು. ಯಾರು ನೋಡ್ತಾ ಇದ್ದಾರೆ? ಶಾಂತಲೆ ನೋಡ್ತಾ ಇದ್ದಾರೆ. ಇಬ್ರು ಕುತ್ಕೊಂಡು ನೋಡ್ತಾರೆ. ನೋಡಲಿ, ಅವಾಗ ಹೇಳ್ತಾನೆ ಅವನು, ಯಾರು? ಕಟ್ಟೆಯ ಮೇಲೆ ಕುತ್ಕೊಂಡಿರ್ತಕ್ಕಂತಹ ಊರಿನ ಒಬ್ಬ ಯಜಮಾನ. ಅವನು ಹೇಳ್ತಾನೆ, ಏನ್ರಪ್ಪ ನೋಡ್ರಿ, ದೈವದವರು ಏನ್ ಹೇಳ್ತೀರಾ ಹೇಳ್ರಿ. ದೈವದವರು ಅಂತಂದ್ರ ಸಮಾಜದವರು, ದೈವದಂದ್ರೆ ಸಮಾಜದವರು ಏನ್ ಹೇಳ್ತೀರಾ ಹೇಳ್ರಿ. ಹೀಗೆ ಆ ಗಾದಿ ಮೇಲೆ ಕುಳಿತಿರ್ತಕ್ಕಂಥ ದಪ್ಪ ಮೀಸೆಯ ಗಾವುಂಡ ಕೇತಮಲ್ಲ ನಾಯಕ ಏನ್ ಮಾಡ್ತಾನೆ? ಆ ಕಟ್ಟೆ ಮೇಲೆ ಕುತ್ಕೊಂಡು ಸೇರಿರ್ತಕ್ಕಂತಹ ಜನರ ಪ್ರಶ್ನೆಯನ್ನ ಕೇಳಿದ. ಎಲ್ಲರೂ ನೋಡೋದಕ್ಕೆ ಹೆಂಗಿದ್ರು? ಅವರು ತಲೆಯ ಮೇಲೆ ಮುಂಡಾಸಗಳನ್ನ ಕಟ್ಟಿದ್ರು. ಮುಂಡಾಸ ಅಂದ್ರೆ ಅವರನ್ನ ಕಟ್ಟಿದ್ರು ಅಂತಂದ್ರು. ಮುಂದೆ ಇವತ್ತಿನ ವಿಚಾರ ಎಂದ ಒಬ್ಬ ಎಂತಾದ ಇವತ್ತಿನ ವಿಚಾರ ಎಂದ ಒಬ್ಬ ಕೇತಮಲ್ಲ ನಾಯಕ ವಿಷಯವನ್ನು ವಿವರಿಸಿದ. ನೋಡಿ, ವೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಓಲಾನ ಹಿರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿದ್ದ. 2 ವರ್ಷಗಳ ಹಿಂದೆ ಕ್ರಯಕ್ಕೆ ಕರ್ಕೊಂಡು ಹೊಲದಾಗೆ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಈಗ ಇಲ್ಲೇ ನೋಡ್ರಿ, ಪನ್ನು ತುಂಬಿದ ಕೊಪ್ಪರಿಗೆಯನ್ನು ತೋರಿದ ಆ ನಾಯಕ. ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ, ತಕ್ಕಳಪ್ಪ, ಇದು ನೀನ್ ಕೊಟ್ಟ ಹೊಲದಾಗ ಸಿಕ್ಕಿತ್ತು. ಯಾರು ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಕೋ ಅಂತ ಅಂದ. ಈ ಪಂಚಾಯಿತಿಯಲ್ಲಿ ನಡ್ತಕ್ಕಂಥ ಈ ಮಾತುಕತೆಯನ್ನ ಪಕ್ಕದಲ್ಲಿ ಏನ್ ಮಾಡ್ತಾರೆ? ಕೇಳಿಸ್ಕೊಳ್ತಾರೆ. ಏನೇನು ನೋಡಗಾರ ಏನ್ ತಾತ ಇವತ್ತಿನ ವಿಚಾರ ಅಂತಂದು ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ? ಗ್ರಾಮದಲ್ಲಿ ಸೇರಿರ್ತಕ್ಕಂಥವನ ಪ್ರಶ್ನೆ ಮಾಡಿದ. ಯಾಕಂದ್ರೆ ಅವ್ರ ತಳಪುರ ಗೊತ್ತಿರಲ್ಲ, ಗೊತ್ತಿಲ್ಲ ಏನ್ ಮಾಡ್ತಾರೆ? ಕೇಳ್ತಾ ಇದ್ದಾರೆ ಅವರು. ಅವಾಗ ಏನ್ ತಾತ ಅಂದ್ರೆ ಇಲ್ಲಿ ಗಾವುಂಡ ಯಾರಲ್ಲಿ ಕೇತುಮಲ್ಲ ನಾಯಕ, ಆ ತಾತನನ್ನ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವಾಗ ಕೇತುಮಲ್ಲ ನಾಯಕ ಏನ್ ಮಾಡ್ತಾನೆ? ಈ ವಿಷಯವನ್ನ ವಿವರಣವಾಗಿ ಹೇಳ್ತಾ ಇದ್ದಾನೆ. ಏನೇನು ನೋಡಿ ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಹೊಲನ ಈರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿದ್ದ. ಹಂಗಾರ ಹೊಲ ಯಾರು ಮೊದಲು? ಹೊಲ ಯಾರ್ದು? ಬೀರಣ್ಣನ ಹೊಲವನ್ನ ತಗೊಂಡ್ರ ಯಾರಾಗಾರ? ಈರಣ್ಣ. ಎಷ್ಟು ತಗೊಂಡಾರ? 108 ಹೊನ್ನಿಗೆ. 108 ಹೊನ್ನಿಗೆ ತಗೊಂಡದ. ಹೀಗೆ 108 ಹೊನ್ನಿಗೆ ಈರಣ್ಣ ತೆಗೆದಂತಹ ಸಂದರ್ಭದೊಳಗ 2 ವರ್ಷಗಳ ಹಿಂದೆ ಕ್ರಯಕ್ಕೆ ತಗೊಂಡು ಹೊಲವನ್ನ ಉಳುಮೆ ಮಾಡುವಾಗ, ಕ್ರಯ ಅಂತ ಮಾರಾಟ ಅಂದ್ರೆ 2 ವರ್ಷಗಳ ಹಿಂದೆ ಈರಣ್ಣ ಬೀರಣ್ಣನ ಜೊತೆ ಏನ್ ಮಾಡ್ತಾನೆ? 108 ಹೊಲನ್ನ ಕೊಟ್ಟು ಜಮೀನನ್ನ ಖರೀದಿ ಮಾಡಿದ್ದ. ಹೀಗೆ ಖರೀದಿ ಮಾಡ್ತಕ್ಕಂತ ಆ ಜಮೀನೊಳಗ ಉಳುಮೆ ಮಾಡುವಂತಹ ಸಂದರ್ಭದೊಳಗ ನಿನ್ನೆ ದಿನ ಏನ್ ಸಿಕ್ಕಿತ್ತಂದ್ರ ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಕೊಪ್ಪರಿಗೆ ಅಂತ ಸಾಮಾನ್ಯ ತುಂಬಾ ಬಾಯಿ ವಿಸ್ತಾರ ಅಗಲವಾಗಿರ್ತಕ್ಕಂತಹ ಬಾಯಿ. ಆ ಕೊಪ್ಪರಿಗೆ ತುಂಬಾ ಬಂಗಾರ ಸಿಕ್ತು. ಈಗ ಇಲ್ಲೇ ನೋಡಿ ಅಂತ ಹೇಳಿದ. ಸಿಕ್ಕಿರ್ತಕ್ಕಂಥ ಬಂಗಾರ ಪಂಚಾಯತಿ ಕಟ್ಟೆ ಹತ್ರ ಇದೆ. ಹೊನ್ನು ತುಂಬಿದ ಕೊಪ್ಪರಿಗೆಯನ್ನ ತೋರಿದ ಆ ನಾಯಕ ಇದನ್ನ ಈರಣ್ಣ
ಪೂಜೆ ಮಾಡಿ ಯಾರ ಮನೆ ಕೊಡ್ಕೊಂಡ ಅವನು ವೀರಣ್ಣನ ಮನೆಗೆ ಕೊಡ್ಲಿಕ್ಕೆ ಹೋಗಿದ್ದ. ಆದ್ರೆ ವೀರಣ್ಣ ಹೇಳ್ತಾನ, ನೋಡಪ್ಪ ತಗ, ಇದು ನೀನು ಕೊಟ್ಟ ಹೊಲದಾಗ ನನಗಿದು ಸಿಕ್ಕೈತಿ ಅಂತ ವೀರಣ್ಣನಿಗೆ ಹೇಳಿದ. ಅವಾಗ ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ಹಾಗಾಗಿ ಇದನ್ನ ನಿನಗೆ ಸೇರ್ಬೇಕಾಗಿರ್ತಕ್ಕಂಥ ಹೊರನ ನೀನು ತಗೋ ಅಂತ ಮಾಡ್ತಾನೆ ವೀರಣ್ಣನಿಗೆ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ನೋಡೋಣ.